ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ರಿಲೇಟೆಡ್ ಇಂಟ್ರೊಡಕ್ಷನ್ನ ಹೇಳ್ತೀನಿ. ಹಾಗಿದ್ರೆ ಶುರು ಮಾಡೋಣ. ಸ್ಪೆಕ್ಟ್ರೋಸ್ಕೋಪಿ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಕೆಸೆಟ್ ಎಕ್ಸಾಮ್. ಸೊ ನೋಡಿ, ಸ್ಪೆಕ್ಟ್ರೋಸ್ಕೋಪಿ ಅನ್ನೋದೇನಿದೆಯಲ್ಲ ಫುಲ್ ಬ್ರಾಡ್ ಟಾಪಿಕ್ ಆಗಿರುತ್ತೆ. ಸೊ IR ಸ್ಪೆಕ್ಟ್ರೋಸ್ಕೋಪಿ, ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ, ಸೊ ನೆಕ್ಸ್ಟ್ ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ, NMR, ನ್ಯೂಕ್ಲಿಯರ್ ರೆಸೊನೆನ್ಸ್ ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಸೊ ಈ ಥರ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ ಇದಾವಲ್ಲ, ಅದೆಲ್ಲ ಸ್ಪೆಕ್ಟ್ರೋಸ್ಕೋಪಿ ರಿಲೇಟೆಡ್ ಇಂಟ್ರೊಡಕ್ಷನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೇನು ಮತ್ತು ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಸೊ ಈಗ ನಮ್ಮ ಹತ್ರ ಯಾವುದಾದ್ರೂ ಒಂದು ಹೊಸ ಕಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪೌಂಡ್ ಏನಿದೆ ಅನ್ನೋದನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಮೊದಲಿಗೆ ಟ್ರೆಡಿಷ್ನಲ್ ಮೆಥಡ್ಸ್ಗಳಿದ್ವು, ಲೈಕ್ ಸೆಮಿ ಮೈಕ್ರೋ ಕ್ವಾಲಿಟೇಟಿವ್ ಅನಾಲಿಸಿಸ್, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ. ಅಂದರೆ ಯಾವುದಾದ್ರೂ ಒಂದು ಕಂಪೌಂಡನ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಅಂದ್ರೆ ಅದನ್ನು ನಾವು ಕೆಮಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಅದು ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಮಾಡರ್ನ್ ಟೆಕ್ನಿಕ್ನಲ್ಲಿ ನಾವು ಆ ಥರ ಮಾಡೋದಿಲ್ಲ. ಈವನ್ ನಾವು ಕ್ವಾಲಿಟೇಟಿವ್ ಅನಾಲಿಸಿಸ್ ಮಾಡಿದ್ರೂ ಸಹಿತ ಅಕ್ಯುರೇಟ್ ಆಗಿ ಆ ಪರ್ಟಿಕ್ಯುಲರ್ ಕಂಪೌಂಡ್ ಯಾವುದು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಕ್ವಾಲಿಟೇಟಿವ್ ಅನಾಲಿಸಿಸ್ ಇರ್ಬೋದು, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಇರ್ಬೋದು, ಸ್ಟ್ರಕ್ಚರಲ್ ಅನಾಲಿಸಿಸ್ ಇರ್ಬೋದು, ಈ ಎಲ್ಲದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಒಂದು ಪವರ್ಫುಲ್ ಟೆಕ್ನಿಕ್ ಇದೆ. ಅದು ಯಾವುದು ಅಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂತ. ಹಾಗಿತ್ತಂದ್ರೆ ಸ್ಪೆಕ್ಟ್ರೋಸ್ಕೋಪಿ ಅಂದ್ರೇನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಿದ್ರಾಯಿತು. ಸೊ ನೋಡಿ, ನಾನು ಇನ್ನೊಂದು ಎಕ್ಸಾಂಪಲ್ ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ಎಕ್ಸಾಂಪಲ್, ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಹೊಸ ಊರಿಗೆ, ನೀವು ಅಲ್ಲಿವರೆಗೆ ನೋಡಿರದೇ ಇರೋವಂಥ ಒಂದು ಊರಿಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಬಸ್ ಅಥವಾ ಕಾರಿಂತ ಕೆಳಗಡೆ ಇಳಿದಾಗಿದ್ದ ಮೇಲ್ಗಡೆ ಸೊ ನೀವು ಸುತ್ತಮುತ್ತಲು ನೋಡ್ತೀರಾ. ಸುತ್ತಮುತ್ತಲು ತಂಪಾದ ವಾತಾವರಣ ಇರುತ್ತೆ ಮತ್ತು ಸುತ್ತಮುತ್ತಲು ಮೀನ್ಸ್ ರೇನ್ ಫ್ಲೈಸ್ ಅಂದರೆ ಮಳೆ ಹೊಳೆಗಳೆಲ್ಲ ಹಾರಾಡ್ತಾ ಇರುತ್ತೆ. ಸೊ ಇದರಿಂದ ನಮಗೇನು ಕನ್ಕ್ಲೂಷನ್ ಬರುತ್ತೆ, ಸೊ ಅವತ್ತಿನ ದಿನ ಅಥವಾ ಅದ್ರ ಹಿಂದಿನ ದಿನ ಮಳೆ ಆಗಿರ್ಬೋದು ಅಂತ. ನೋಡಿ, ನೀವು ಆ ಮಳೆನ ನೋಡಿರೋದಿಲ್ಲ. ಸೊ ಮತ್ತು ಅಲ್ಲಿ ಆಗಿದೆ ಅನ್ನೋದು ಸಹಿತ ನಮಗೆ ಗೊತ್ತಿರೋದಿಲ್ಲ. ಆದರೂ ಸಹಿತ ಅಲ್ಲಿ ಮಳೆ ಆಗಿರ್ಬೋದು ಅಂತ ನಾವು ಗೆಸ್ ಮಾಡಿದ್ವಿ. ಇಲ್ಲಿ ಅದೇ ಥರನೇ ಸ್ಪೆಕ್ಟ್ರೋಸ್ಕೋಪಿದಲ್ಲಿ ಸಹಿತ ಅದೇ ಥರನೇ ಆಗುತ್ತೆ. ನಮ್ಮ ಹತ್ರ ಒಂದು ಅನ್ನೋನ್ ಕಂಪೌಂಡ್ ಇರುತ್ತೆ, ಅದೇನು ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಅದನ್ನ ನಾವು ಆ ಅನ್ನೋನ್ ಕಂಪೌಂಡನ್ನ ನಾವು ಯಾವಾಗ ಲೈಟ್ನಿಂದ ಇಂಟರಾಕ್ಷನ್ ಮಾಡ್ತೀವಿ ಅವಾಗ ನಮಗೊಂದು ಎಫೆಕ್ಟ್ ಬರುತ್ತೆ. ಆ ಎಫೆಕ್ಟ್ ಯಾವುದಿದೆ ಅನ್ನೋದ್ರ ಬೇಸಿಸ್ ಮೇಲ್ಗಡೆ ಈ ಒಂದು ಪರ್ಟಿಕ್ಯುಲರ್ ಅನ್ನೋನ್ ಕಂಪೌಂಡ್ ಯಾವುದು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ರೈಟ್? ಸೊ ಲೆಟ್ ಅಸ್ ನೋ ದ formal definition of spectroscopy. The spectroscopy is nothing but interaction of electromagnetic radiation with matter. So this is known as spectroscopy. ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಂದ್ರೆ we have a different types of electromagnetic radiations. ನಮಗೆ ಬೇರೆ ಬೇರೆ ಥರದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ. ನಮಗೆ ಆಲ್ರೆಡಿ ಗೊತ್ತಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಇದೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನಲ್ಲಿ ಬೇರೆ ಬೇರೆ ಟೈಪ್ ರೇಡಿಯೇಷನ್ಸ್ ಇದೆ. ಸೊ ಎಕ್ಸಾಂಪಲ್, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ನೆಕ್ಸ್ಟು ಇನ್ಫ್ರಾರೆಡ್ ರೇಡಿಯೇಷನ್ಸ್, ವಿಸಿಬಲ್ ರೇಡಿಯೇಷನ್ಸ್, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್, ಎಕ್ಸ್ರೇ ರೇಡಿಯೇಷನ್ಸ್ ಆ್ಯಂಡ್ ಗಾಮಾ ರೇಡಿಯೇಷನ್ಸ್. ಸೊ ಅದೇ ಟೈಪ್ ಮಟೀರಿಯಲ್ಸ್ ಒಳಗಡೆ ಬೇರೆ ಬೇರೆ ಟೈಪ್ಸ್ಗಳಿದ್ದವು. ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್, ಆರ್ಗ್ಯಾನಿಕ್ ಮಟೀರಿಯಲ್ಸ್. ಸೊ ನೆಕ್ಸ್ಟು inorganic compounds with dipole moment, without dipole moment. So homonuclear diatomic molecules, heteronuclear diatomic molecules, means molecules which have a ability to emit gamma radiations. So without emission of gamma radiations, ಈ ಥರ ಬೇರೆ ಬೇರೆ ಥರದ ಮಟೀರಿಯಲ್ಸ್ಗಳಿದ್ದವು. ಸೊ ನೆಕ್ಸ್ಟು ಸ್ಪೆರಿಕಲ್ ಟಾಪ್ಸ್, ಅಸಿಮೆಟ್ರಿಕ್ ಟಾಪ್ಸ್, ಮೀನ್ಸ್ ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್, ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್, ಈ ಥರ ಬೇರೆ ಬೇರೆ ಥರದ ಮಟೀರಿಯಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಇದೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ, ಸೊ ವಿಚ್ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇಂಟ್ರಾಕ್ಟ್ ವಿತ್ ವಿಚ್ ಟೈಪ್ ಆಫ್ ಮೀನ್ಸ್ ಮಟೀರಿಯಲ್, ಬೇಸ್ಡ್ ಆನ್ ದ್ಯಾಟ್ ಒನ್ ವಿ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ. ಈಗ ಒಂದು ಎಕ್ಸಾಂಪಲ್ ಹೇಳೋದಾಯ್ತು ಅಂದ್ರೆ, ಇಫ್ ದ ಮೈಕ್ರೋವೇವ್ಸ್ interact with molecule with dipole moment, it will leads to rotational spectroscopy ಅಥವಾ microwave spectroscopy ಅಂತ. ಸೊ ನೆಕ್ಸ್ಟು infrared radiation interact with molecules with permanent dipole moment or oscillating dipole moment, then it will leads to vibrational spectroscopy or IR spectroscopy ಅಂತ. ಅದೇ ಟೈಪ್, if the radio waves interact with molecules with
means a magnetic, that is a nuclear quantum number I is equal to half, then that will leads to nuclear spin resonance spectroscopy. ಸೊ ಈ ಥರ ಬೇರೆ ಬೇರೆ ಟೈಪ್ಸ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ. ಸೊ ಅದನ್ನು ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ, ರೈಟ್. ಸೊ ನೋಡ್ರಿ, ಅದಕ್ಕಿಂತ ಮೊದಲಿಗೆ ಕೆಲವೊಂದು ಟರ್ಮ್ಸ್ಗಳಿದಾವು. ಈ ಟರ್ಮ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ, ಅದು ನಮಗೆ ಗೊತ್ತಿದ್ರೆ ಒಳ್ಳೆಯದು ಅಂತ. ದ ಫಸ್ಟ್ ಒನ್ ಈಸ್ ವೇವ್ ಲೆಂತ್ ಅಂತ, ದ ಸೆಕೆಂಡ್ ಒನ್ ಈಸ್ ವೆಲಾಸಿಟಿ, ದ ಥರ್ಡ್ ಒನ್ ಈಸ್ ಆಂಪ್ಲಿಟ್ಯೂಡ್, ದ ಫೋರ್ತ್ ಒನ್ ಈಸ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ನಂಬರ್ ಆ್ಯಂಡ್ ಎನರ್ಜಿ ಇಕ್ವೇಷನ್. ನೋಡಿ, ಇಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕು. ಏನಂದ್ರೆ, ಸೊ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಎನರ್ಜೀಸ್ ಆರ್ ದೇರ್ ಅಂತ. ನೋಡಿ, ಈಗ ನಾನು ನಿಮಗೆ ಹೇಳ್ತಾ ಇದ್ದೆ, when the electromagnetic radiation incident on some matter, it cause some changes in that particular molecule. ಅದನ್ನು ನಾವೇನು ಹೇಳ್ತೀವಿ ಅಂದ್ರೆ ಮಾಲಿಕ್ಯುಲರ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲಿಕ್ಯುಲರ್ ಎನರ್ಜಿ ಇದೆ. ದ ಫಸ್ಟ್ ಒನ್ ಈಸ್ ಟ್ರಾನ್ಸ್ಲೇಷನಲ್ ಎನರ್ಜಿ, and the second one is rotational energy, vibrational energy and electronic energy ಅಂತ. ಅಂದರೆ ಈಗ ನಾನು ಬೇರೆ ಬೇರೆ ಎನರ್ಜಿ ಇರೋವಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಮಾಲಿಕ್ಯೂಲ್ ಮೇಲ್ಗಡೆ ಇನ್ಸಿಡೆಂಟ್ ಮಾಡಿದಾಗ ಅಲ್ಲಿ ಏನು ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತ. ಬೇಸ್ಡ್ ಆನ್ ದ್ಯಾಟ್ ಒನ್ ವಿ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ಸ್ಪೆಕ್ಟ್ರೋಸ್ಕೋಪಿ. ನೋಡಿ, ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಇದೆ. ಅದೇನೆಂದರೆ, ಟ್ರಾನ್ಸ್ಲೇಷನಲ್ ಎನರ್ಜಿ ಈಸ್ ನಾಟ್ ಕ್ವಾಂಟೈಸ್ಡ್ ಅಂತ. ಸೊ ಈಗ if that particular energy is not quantized, so change in that particular energy will not leads to any spectroscopy. ಸೊ ಟ್ರಾನ್ಸ್ಲೇಷನ್ ಎನರ್ಜಿ ಚೇಂಜ್ ಆಗೋದ್ರಿಂದ ನಮಗೆ ಯಾವುದೇ ಸ್ಪೆಕ್ಟ್ರೋಸ್ಕೋಪಿ ಬರೋದಿಲ್ಲ. ಬಟ್ ರೊಟೇಷನಲ್ ಎನರ್ಜಿ ಚೇಂಜ್ ಆಯಿತು ಅಂದರೆ ರೊಟೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ವೈಬ್ರೇಷನಲ್ ಎನರ್ಜಿ ಚೇಂಜ್ ಆಯಿತು ಅಂದರೆ ವೈಬ್ರೇಷನಲ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ಎಲೆಕ್ಟ್ರಾನಿಕ್ ಎನರ್ಜಿ ಚೇಂಜ್ ಆಯಿತು ಅಂದರೆ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಬರುತ್ತೆ, ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ನೋಡಿ, ಒಂದು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ ಇರುತ್ತೆ, ಜೊತೆಗೆ ಸೊ ಎಮಿಷನ್ ಸ್ಪೆಕ್ಟ್ರಾ ಅಥವಾ ಲೈನ್ ಸ್ಪೆಕ್ಟ್ರಾ ಅಂತಂದು ಸಹಿತ ಇರುತ್ತೆ. ಸೊ ವಿಲ್ ಡಿಸ್ಕಸ್ ಅಬೌಟ್ ಸೊ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ನಾವೀಗ ಸ್ಟಡಿ ಮಾಡಿದ್ರಾಯಿತು. ನೋಡಿ, ಇಲ್ಲಿ ಏನು ಅಂದರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಏನಿದೆ ಅಲ್ಲ, ಇದನ್ನು ನಾವು ನೆನ್ಪಿಟ್ಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಿತ್ತಂದರೆ ನಾವು ಯಾವ ಥರ ನೆನ್ಪಿಟ್ಕೋಬೇಕಂತ, ನಾವು 2 ಆರ್ಡರ್ನಲ್ಲಿ ಕಂಪ್ಲೀಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ನೆನ್ಪಿಟ್ಕೋಬೇಕು. ಅಂದರೆ ನೆನ್ಪಿಟ್ಕೊಂಡ್ರೆ ಮೀನ್ಸ್ ಹೆಲ್ಪ್ ಆಗುತ್ತೆ ಅಂತ. ಸೊ ದಟ್ ಈಸ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆರ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಅಂತ. ಸೊ ಈ ಥರ ನಾವು ನೆನ್ಪಿಟ್ಕೊಂಡಿವಿ ಅಂದರೆ ಅದು ನಮಗೆ ಮೀನ್ಸ್ ಈಸಿ ಆಗಿರುತ್ತೆ ಅಂತ. ನೋಡಿ, ಅದಕ್ಕಿಂತ ಮೊದಲಿಗೆ ನಮಗೆ ಜಾಸ್ತಿ ಫ್ಯಾಮಿಲಿಯರ್ ಇರುವಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದೆ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ. ದಟ್ ಈಸ್ ನಥಿಂಗ್ ಬಟ್ ವಿಸಿಬಲ್ ರೀಜನ್ ಅಥವಾ ವಿಸಿಬಲ್ ಲೈಟ್ ಅಂತ, ರೈಟ್. ಲೆಟ್ ಅಸ್ ಟ್ರೈ ಟು ಲರ್ನ್ ದ್ಯಾಟ್ ಒನ್ ಓನ್ಲಿ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ವೈಟ್ ಲೈಟ್ ಆಫ್ ವಿಸಿಬಲ್, ಸೊ ಇಟ್ ಹ್ಯಾಸ್ 7 ಕಲರ್ಸ್. ಅದು ಯಾವ್ದು ಹೇಳ್ರಿ? ವಿಬ್ ಗಯಾರ್ ಅಂತ ನಾವು ನೆನ್ಪಿಟ್ಕೋತೀವಿ, ರೈಟ್. ವಿಬ್ ಗಯಾರ್ ಅಂತ ನಾವು ನೆನ್ಪಿಟ್ಕೋತೀವಿ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ, ವಿಬ್ ಗಯಾರ್ ಈ ಥರ ನಾವು ನೆನ್ಪಿಟ್ಕೊಳ್ಳೋದ್ರಿಂದ ಸೊ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂದರೆ, ಸೊ ವಿಬ್ ಗಯಾರ್ ಅನ್ನೋದೇನಿದೆ ಅಲ್ಲ, ಇಟ್ ಈಸ್ ನಾಟ್ ಇನ್ ಇನ್ಕ್ರೀಸಿಂಗ್ ಎನರ್ಜಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಅದನ್ನ ಎಕ್ಸಾಕ್ಟ್ಲಿ ರಿವರ್ಸ್ ಆರ್ಡರ್ನಲ್ಲಿ ನೆನ್ಪಿಟ್ಕೋಬೇಕು. ಅದೇನಂದ್ರೆ ರಾಯ್ ಜಿ ಬ್ಯೂ ಅಂತ. ನೋಡ್ರಿ, ಇದು ರಾಯ್ ಜಿ ಬ್ಯೂ ಅನ್ನೋದೇನಿದೆಯಲ್ಲ, ಒಬ್ಬ ವ್ಯಕ್ತಿಯ ಹೆಸರು ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ರಾಯ್ ಜಿ ಬ್ಯೂ ಅನ್ನೋದೇನಿದೆಯಲ್ಲ, 7 colors of white light in visible region. So next, so let us try to learn other components of electromagnetic spectrum with the help of this Rayleigh. ನೋಡಿ, ಇಲ್ಲಿ ಲಾಸ್ಟಿಗೆ ಅಥವಾ ಫಸ್ಟಿಗೆ ಯಾವುದಿದೆ ಹೇಳಿ? ರೆಡ್ ಕಲರ್ ಇದೆ. ರೆಡ್ಗಿಂತೂ ಮೊದಲಿಗೆ ಯಾವ್ದಾರ ಕಲರ್ ಇತ್ತಂದ್ರೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇತ್ತಂದ್ರೆ ಅದಕ್ಕೆ ನಾವು ಇನ್ಫ್ರಾ ಅಥವಾ ಹಿಂದ್ಗಡೆ ಅಂತ ಕರಿತೀವಿ. ಅದಕ್ಕೋಸ್ಕರ ಸೊ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕಾಂಪೋನೆಂಟ್ ವಿಚ್ ಈಸ್ ಬಿಲೋ ಆರ್ ಬಿಫೋರ್ ರೆಡ್ ಈಸ್ ಇನ್ಫ್ರಾರೆಡ್ ಅಂತ. ಇನ್ಫ್ರಾರೆಡ್ಗಿಂತ ಸ್ವಲ್ಪ ಕಡಿಮೆ ಎನರ್ಜಿ ಇರುವಂಥ ರೇಡಿಯೇಷನ್ ಯಾವುದು ಅಂದ್ರೆ ಮೈಕ್ರೋವೇವ್ಸ್ ರೇಡಿಯೇಷನ್ ಅಂತ. ಅದಕ್ಕಿಂತ ಕಡಿಮೆ ಎನರ್ಜಿ ಇರುವಂಥ ರೇಡಿಯೇಷನ್ ಯಾವುದು ಅಂದ್ರೆ ರೇಡಿಯೋ ವೇವ್ಸ್ ಅಂತ, ರೈಟ್. ನೋಡಿ, ಇಲ್ಲಿ ಲಾಸ್ಟಿಗೆ ಯಾವುದಿದೆ ಹೇಳ್ರಿ? ಇಲ್ಲಿ ವೈಲೆಟ್ ಇದೆ. ವೈಲೆಟ್ ಆಗಿದ ಮೇಲ್ಗಡೆ ಬರುವಂಥ ರೇಡಿಯೇಷನ್ ಯಾವುದು ಅಂದ್ರೆ ಅಲ್ಟ್ರಾ ವೈಲೆಟ್. ಅಲ್ಟ್ರಾ ಮೀನ್ಸ್ ಜಾಸ್ತಿ ಅಂತ. ಅಲ್ಟ್ರಾ ವೈಲೆಟ್ ಆಗಿದ ಮೇಲ್ಗಡೆ ಬರುವಂಥ ರೇಡಿಯೇಷನ್ ಯಾವುದು? ಎಕ್ಸ್ರೇ ರೇಡಿಯೇಷನ್ ಅಂತ. ಎಕ್ಸ್ರೇ ರೇಡಿಯೇಷನ್ ಆಗಿದ ಮೇಲ್ಗಡೆ ಬರುವಂಥ ರೇಡಿಯೇಷನ್ ಯಾವುದು? ಗಾಮಾ ರೇಡಿಯೇಷನ್ ಅಂತ. ಸೊ ಈ ಥರ ನಾವು ಏನು ಮಾಡ್ಬೋದು ಅಂದ್ರೆ
ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಅಥವಾ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿದಲ್ಲಿ ಎಲ್ಲ ಒಂದು ಆರ್ಡರ್ನಲ್ಲಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಕಂಪ್ಲೀಟಾಗಿ ನೆನ್ಪಿಟ್ಕೋಬೋದು ಅಂತ, ರೈಟ್. ನೋಡಿ, ಈಗ ನಾವು ಒನ್ ಟೈಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಕಂಪ್ಲೀಟಾಗಿ ನಾವು ನೆನ್ಪಿಟ್ಕೊಂಡಾಗಿದ್ದ ಮೇಲ್ಗಡೆ ಈ ಪರ್ಟಿಕ್ಯುಲರ್ ರೇಡಿಯೇಷನ್ಸ್ ಇಫ್ ದೇ ಫಾಲ್ ಆನ್ ಸಮ್ ಮಟೀರಿಯಲ್ ವಿತ್ ಡಿಫ್ರೆಂಟ್ ಪ್ರಾಪರ್ಟೀಸ್ ದೇ ಲೀಡ್ಸ್ ಅಸ್ ಟು ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ. ಕೆಲವೊಂದು ಪಾಪ್ಯುಲರ್ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಸ್ಗಳಿಲ್ಲದವು. ಸೊ ಅವನ್ನ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ರೋಟೇಷನಲ್ ಸ್ಪೆಕ್ಟ್ರಾ ಆರ್ ಮೈಕ್ರೋವೇವ್ಸ್ ಸ್ಪೆಕ್ಟ್ರಾ ಅಂತ. ಸೊ ಕಂಡೀಷನ್ ಇರುತ್ತೆ ಅಂದ್ರೆ those molecules which have that particular character only they will show that particular spectra. So andra molecules with permanent dipole moment only they will show rotational spectra. So in case electric dipole moment athwa dipole moment irlilla anta ankoldri, then that particular molecule will not show that particular spectra anta, right. Example HCl, HF, HBr ಏನಿದೆ ಅಲ್ಲ, ದೇ ಶೋ ಪ್ಯೂರ್ ರೋಟೇಷನಲ್ ಸ್ಪೆಕ್ಟ್ರಾ ಆರ್ ಮೈಕ್ರೋವೇವ್ ಸ್ಪೆಕ್ಟ್ರಾ. ನೆಕ್ಸ್ಟ್ ಯಾವುದಿದೆ ಹೇಳ್ರಿ, ವೈಬ್ರೇಷನಲ್ ಸ್ಪೆಕ್ಟ್ರಾ ಅಥವಾ IR ಸ್ಪೆಕ್ಟ್ರಾ ಅಂತಂದು ಮಾಲಿಕ್ಯೂಲ್ಸ್ ವಿತ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ ಈಗ ರೋಟೇಷನಲ್ ಸ್ಪೆಕ್ಟ್ರಾ ತೋರಿಸೋ ಅಂಥ ಮಾಲಿಕ್ಯೂಲ್ಸ್ ವೈಬ್ರೇಷನಲ್ ಸ್ಪೆಕ್ಟ್ರಾನು ತೋರಿಸುತ್ತೆ, ಜೊತೆಗೆ ಮಾಲಿಕ್ಯೂಲ್ಸ್ ವಿತ್ ಆಸಿಲೇಟಿಂಗ್ ಡೈಪೋಲ್ ಮೂಮೆಂಟ್. ದ ಬೆಸ್ಟ್ ಎಕ್ಸಾಂಪಲ್ ಇಸ್ CO2 ಮಾಲಿಕ್ಯೂಲ್. ಸೊ ದೇ ಶೋ this type of vibrational spectroscopy or IR spectroscopy ಅಂತ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದು ಯಾವುದು ಅಂದ್ರೆ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಆರ್ UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು. ಮಾಲಿಕ್ಯೂಲ್ಸ್ ವಿತ್ ಕಾಂಜುಗೇಷನ್ ದೇ ವಿಲ್ ಶೋ ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದು. ಮೀನ್ಸ್ ಈವನ್ ದ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಎ ಮೀನ್ಸ್ ಎನರ್ಜಿ ಗ್ಯಾಪ್ ವಿಚ್ ಸ್ಯಾಟಿಸ್ಫೈ ದಿಸ್ electronic or this UV visible range, they also show this electronic spectroscopy. Like some of the complex molecules, they also show these electronic spectroscopy. That is completely different. So let us discuss about one more, means NMR spectroscopy. The molecules which have a nuclear spin quantum number I, which is equals to half, then they will show nuclear NMR spectroscopy. So let us discuss about Raman spectroscopy. So this is completely different one. So we'll discuss about this Raman spectroscopy in detail in some other chapter, in some other time. So we have one more. So if a molecule which have a one or more unpaired electron, then they will show electron spin resonance spectroscopy or ESR or EPR spectroscopy. So then we have something which is called as Mossberg spectroscopy, right. Means this is also completely different one. So we'll discuss about these spectroscopies in some other time or in some other class, right. So this is all about some introduction related to spectroscopy. So spectroscopy ಅನ್ನೋದೇನಿದೆ ಅಲ್ಲ ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ನೋಡಿ, ಒಂದು ಡಿಫ್ರೆನ್ಸ್ ಇಲ್ಲಿ ಬರುತ್ತೆ, ಅದೇನಂದರೆ ಸೊ ಕೆಲವೊಂದು ಚಾಪ್ಟರ್ಸ್ಗಳಿರ್ತವೆ, ಆ ಚಾಪ್ಟರ್ಸ್ಗಳನ್ನು ನಾವು ಸೊ ಎಷ್ಟು ಸ್ಟಡಿ ಮಾಡಿದರೂ ಸಹಿತ ಅದರಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ನಾವು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಸ್ಪೆಕ್ಟ್ರೋಸ್ಕೋಪಿ ಆ ಥರ ಅಲ್ಲ. ಒನ್ ಟೈಮ್ ನೀವೇನಾದರೂ ಪರ್ಫೆಕ್ಟ್ ಆದ್ರಿ ಅಥವಾ ನೀವು ಅದನ್ನ ಕಂಪ್ಲೀಟಾಗಿ ತಿಳ್ಕೊಂಡ್ರಿ ಅಂದ್ರೆ ಒಂದೇ ಒಂದು ಸಿಂಗಲ್ ಕ್ವಶನ್ನು ಸಹಿತ ಮಿಸ್ ಆಗೋದಿಲ್ಲ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋವಂಥ, ಅಷ್ಟೊಂದು ಅಕ್ಯುರೇಟ್ ಆಗಿ ಇರುವಂಥ ಚಾಪ್ಟರ್ ಆಗಿದೆ ಸ್ಪೆಕ್ಟ್ರೋಸ್ಕೋಪಿ. ಸೊ ಇದನ್ನ ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ, ಇದರಲ್ಲಿ ಬರೋವಂಥ ಕ್ವಶನ್ಸ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡಿ ಅಂತ ಹೇಳಿಬಿಟ್ಟು ಈ ಒಂದು ಕ್ಲಾಸ್ನ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.